ಎಕ್ಸೆಲ್ ಪಿ ಯು ಕಾಲೇಜ್ ಪ್ರಾಯೋಜಿತ ಗುರುವಾನಿಕೆರೆ ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ನಾನು ವಿನೋದ್ ಅವರು ಕೇಳಬೇಕಾಗುತ್ತೆ. ವಿನೋದ್ ಅವರು, ಈಗ ಬ್ಲೆಂಡ್ ಅಂತ ಬಂದಾಗ E5, E10, E20 ಅಂದರೆ ನೀನು ಪೆಟ್ರೋಲಲ್ಲಿ ಎಷ್ಟು ಪ್ರಮಾಣದ ಎಥನಾಲನ್ನು ಮಿಕ್ಸ್ ಮಾಡ್ತೀಯಾ ಅಂತ ಒಂದು ವಿಚಾರ ಇದೆ. ಯಾವ ಎಂಜಿನ್ಗೆ ಸೂಕ್ತ, ಯಾವ ಎಂಜಿನ್ಗೆ ಸೂಕ್ತ ಅಲ್ಲ ಇದು ಅನ್ನೋ ವಿಷಯ ಬಂದಾಗ ಏನು ಕತೆ ಸರ್ ಅದು? E20 ಪೆಟ್ರೋಲು ಏನಾದರೂ ನಾವು ಬಳಸಿಬಿಟ್ರೆ, ಎಥನಾಲ್ 20% ಅಷ್ಟು ಇದೆಯಲ್ಲ, ಮಿಕ್ಸ್ ಇದೆಯಲ್ಲ, ಇದನ್ನು ನಾವು ಬಳಸಿಬಿಟ್ರೆ ಏನು ಪ್ರಾಬ್ಲಮ್ ಆಗುತ್ತೆ ಎಂಜಿನ್ಗೆ? ಆಯ್ತಪ್ಪ, 2023ಕ್ಕಿಂತ ಮುಂಚೆ ನಾನು ತೊಗೊಂಡಿದ್ದೆ ಗಾಡಿ XYZ ಒಂದು ಕಾರ್ ತೊಗೊಂಡಿದ್ದೆ ನಾನು, ಎಂಜಿನ್ನು ಅವತ್ತಿನ ಎಂಜಿನ್ ಮಾಡಲ್ ಯಾವುದೋ E4 E6 ಏನೋ ತೊಗೊಂಡಿದ್ದೀನಿ ನಾನು. ಏನು ಮಾಡಬೇಕು ನಾನು ಹೇಳಿ? BS4 BS3 ಈ ಗಾಡಿಯಲ್ಲಿ ಏನು ಪ್ರಾಬ್ಲಮ್ ಬರುತ್ತೆ ಅಂದರೆ BS4 ಆ್ಯಂಡ್ BS6 ನೀವು ಹೇಳ್ತಾ ಇರೋದು? BS4 ಆ್ಯಂಡ್ BS3 BS6. ಓಕೆ, ಹಾಂ. ಏನಾಗುತ್ತೆ ಪ್ರಾಬ್ಲಮ್ಮು ಅಂದರೆ ಈ E20 ಮಿಕ್ಸ್ ಆಗೋದ್ರಿಂದ ಗಾಡಿ ಬಂದುಬಿಟ್ಟು ಇಂಜಿನಲ್ಲಿ ಹೋಗ್ತಾ ಫ್ಯೂಚರಲ್ಲಿ ಸೌಂಡ್ ಸ್ಟಾರ್ಟ್ ಆಗುತ್ತೆ. ಓಕೆ, ಅದಾದಮೇಲೆ ಎಷ್ಟು ದಿನ ಬೇಕು? ಸಪೋಸ್ ಈಗ ನಾನು ಎವ್ರಿ ಡೇ ನಾನು 20 ಕಿಲೋಮೀಟ್ರ್ ಟ್ರಾವೆಲ್ ಮಾಡ್ತೀನಿ ಅಂತ ಅಂದ್ಕೊಳ್ಳಿ, 20 ಕಿಲೋಮೀಟ್ರ್ ಓಡಾಡ್ತೀರಪ್ಪ ನನ್ನ ಕಾರಲ್ಲೋ ಬೈಕಲ್ಲೋ ಅಂದರೆ ಎಷ್ಟು ದಿನದಲ್ಲಿ ಎಂಜಿನ್ ಹಾಳಾಗುತ್ತೆ? ಇದು BS3, 4, 6 1 year ಒಳಗಡೆ, 1 year ಒಳಗಡೆ ಇಂಜಿನ್ ಹಾಳಾಗ್ಬಿಡುತ್ತೆ ಕನ್ಫರ್ಮ್. ಶೋರ್. ಈಗ ಹೇಗೆ ಹೇಳ್ತೀರಿ? ನಿತಿನ್ ಗಡ್ಕರಿ ಚಾಲೆಂಜ್ ಮಾಡ್ತಾರೆ, ಇದೆಲ್ಲ ಸುಳ್ಳು ಅಪಪ್ರಚಾರ ಅಂತ ಹೇಳ್ತೀನಿ ಸರ್. ಇಲ್ಲ, ನಾವು ನೋಡ್ತಾ ಇದೀವಲ್ಲ, ನಮ್ಮಲ್ಲಿ ಸುಮಾರು ಗಾಡಿ 2014 ಗಾಡಿ 2015 ಗಾಡಿನೇ ಸುಮಾರು ಇಂಜಿನ್ ಕೆಲ್ಸಕ್ಕೆ ಬಂದೈತೆ. ಇದರಲ್ಲಿ ಮೇಯ್ನಾಗಿ ಡ್ಯಾಮೇಜ್ ಆಗೋದು ಬಂದ್ಬಿಟ್ಟು ಹೆಡ್ ಬೋರ್. ಓಕೆ ಓಕೆ, ಹಾಂ. ಬಾಟಮಲ್ಲಿ ಏನೂ ಡ್ಯಾಮೇಜ್ ಆಗಲ್ಲ, ಒಂದು 15-20 ಸಾವಿರ ಖರ್ಚು ಬಂದ್ಬಿಡುತ್ತದು ಸರ್, ಬರುತ್ತೆ. ಓಕೆ, ಮತ್ತೆ ಅದೇ E20 ಹಾಕ್ಸ್ಬೇಕಲ್ಲ ನಾನು, ಮತ್ತೆ ರೆಡಿ ಅದನ್ನೇ ಇವಾಗ ಕಸ್ಟಮರ್ ಅದನ್ನೇ ಹಾಕ್ಬೇಕಲ್ಲ. ಅದನ್ನೇ ಇವಾಗ ಕಸ್ಟಮರ್ ರೆಡಿ ಮಾಡಿದ್ಮೇಲೆ ನಮ್ಮ ಹತ್ರ ಕೇಳೋದು, ಸರ್ ಎಷ್ಟು ಗ್ಯಾರಂಟಿ ಕೊಡ್ತೀರಾ? ಓಕೆ, ನೀವೇನು ಮಾಡೋಕ್ಕಾಗುತ್ತೆ ಅದಕ್ಕೆ? ಏನು ಮಾಡೋಕ್ಕಾಗಲ್ಲ, ಆ ಟ್ರಸ್ಟ್ ಹೊಟ್ಟೋಗ್ಬಿಡುತ್ತೆ. ಇನ್ನೊಂದೇನಂದ್ರೆ ಸುಮಾರು ಕಂಪ್ಲೇಂಟ್ಗಳು ಬಂದ್ಬಿಟ್ಟು, ಸರ್ ಗಾಡಿ ಮೈಲೇಜ್ ಇಶ್ಯೂ ಒಂದು ಬಿಟ್ಬಿಟ್ಟು ಗಾಡಿ ಬಂದ್ಬಿಟ್ಟು ಆ ಓಡಿಸೋ ಕಂಫರ್ಟೇ ಇಲ್ಲ, ಆ ಪಿಕಪ್ ಇಲ್ಲ, ಇದೆಲ್ಲ ಒಳಗಡೆ ಇಂಟೀರಿಯರ್ ಡ್ಯಾಮೇಜ್ ಆಗ್ತಾ ಇರುತ್ತೆ. ಓಕೆ ಸರ್, ಬಾಟಮಲ್ಲಿ ಡ್ಯಾಮೇಜ್ ಆಗಲ್ಲ, ಖಾಲಿ ಹೆಡ್ ಬೋರು ಸೆನ್ಸರ್ಗಳಿಗೆ ಡ್ಯಾಮೇಜ್ ಆಗುತ್ತೆ. ಇವಾಗ ಬಿಟ್ಟಿರೋದೆಲ್ಲ ಸೆನ್ಸರ್ ಗಾಡಿನೇ. ಒಂದು ಸೆನ್ಸರ್ ಹೋಯ್ತು ಅಂದರೆ 4000. ಓಕೆ, ಒಂದು ಸೆನ್ಸರ್ ಹೋಯ್ತು ಅಂದರೆ 4000, ಟ್ರಾಟಲ್ ಬಾಡಿ ಹೋಯ್ತು ಅಂದರೆ 6000, ಫ್ಯೂಲ್ ಪಂಪ್ ಹೋಯ್ತು ಅಂದರೆ ಹಿಮಾಲಯಂದು ಸರ್ 13,000 ರೂಪಾಯಿ ಐತೆ. ಓಕೆ, ಇದನ್ನ ಕಸ್ಟಮರ್ ಹೆಂಗೆ ಸಸ್ಟೈನ್ ಮಾಡ್ತಾರ ಅಂತ ಗೊತ್ತಿಲ್ಲ. ಸುಮಾರು ಫೋನ್ ಬರ್ತಾರೆ, ಸುಮಾರು ಜನ ಬಂದ್ಬಿಟ್ಟು, ಸರ್ ಗಾಡಿ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತಾ ಇಲ್ಲ, ಸರ್ ಗಾಡಿಯಲ್ಲಿ ಪಿಕಪ್ ಇಲ್ಲ, ಓಕೆ, ಗಾಡಿ ಬಂದ್ಬಿಟ್ಟು ಮೈಲೇಜ್ ಬರ್ತಾ ಇಲ್ಲ. ಫಸ್ಟ್ ಕ್ವಶನ್ ಮಾರ್ಕ್ ಇದೆ, ಮೈಲೇಜ್ ಬರ್ತಾ ಇಲ್ಲ. ನಾವು ಏನು ಹೇಳಬೇಕು ಅಂತ ನಮಗೂ ಗೊತ್ತಿಲ್ಲ. ಇವಾಗ HP 95 ಹಾಕಿ ಅಂತೀವಿ, HP 95 ಸುಮಾರು ಬಂಕಲ್ಲಿ ಇಲ್ಲ ಇವಾಗ ಅಟ್ ಪ್ರೆಸೆಂಟ್. 100 ಆಕ್ಟೇನ್ ಹಾಕಿ ಅಂದರೆ 100 ಆಕ್ಟೇನು ಸಿಕ್ಕಾಪಟ್ಟೆ ಕಾಸ್ಟ್ಲಿ ಐತೆ. ಓಕೆ, ಇವಾಗ ಕಸ್ಟಮರ್ಗೆ ನಾವು ಏನು ಹೇಳಕ್ ಬಿಡ್ತೀವಿ ಅಂದರೆ, ಈಗ ನಿತಿನ್ ಗಡ್ಕರಿ ಅವ್ರು ಹೇಳೋದು, ಬೇಕಿದ್ದು ಹಾಕ್ಸ್ಕೊಳ್ರಿ, ಈಗ 170 ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಳ್ಳಿ ನೀವು, ನಾವೇನು ಕೇಳೋಲ್ಲ, 170 ರೂಪಾಯಿ ಕೊಟ್ಟು ಪೆಟ್ರೋಲ್ ಹಾಕ್ಸ್ಕೊಳ್ಳಿ ನೀವು ಅಂತ ಮಾತಾಡ್ತಾರೆ. ಸರ್, ನಾನು ಹೇಳೋದು ಆಪ್ಷನ್ ಕೊಟ್ಟಿರ್ಬೇಕು ಸರ್. ಇವಾಗ E20 ಒಂದು ಆಪ್ಷನ್ ಕೊಟ್ಟಿರಬೇಕು, ಪ್ಯೂರ್ ಪೆಟ್ರೋಲ್ ಒಂದು ಆಪ್ಷನ್ ಕೊಟ್ಟಿರಬೇಕು. ಇವ್ರು ಆಪ್ಷನ್ನೇ ಕೊಡ್ದಿರಾ ಸ್ಟ್ರೈಟಾಗಿ E20 ಎತ್ಕೊಂಡ್ಬಂದ್ಬಿಟ್ಟು ಇಂಪ್ಲಿಮೆಂಟ್ ಮಾಡಿದ್ರೆ ಆಗಲ್ಲ. ಓಕೆ, ಇವಾಗ ಪೆಟ್ರೋಲ್ ಮಿನಿಸ್ಟರ್ ಏನಂತಾರೆ, E20 ಇಲ್ಲ ಅಂದ್ರೆ ಯಾರು ಹಾಕ್ಸ್ಕೊಳಲ್ಲ, E20ನ ಯಾರು ಹಾಕ್ಸ್ಕೊಳಲ್ಲ ಸರ್. ಇವಾಗ ಈ ಆಪ್ಷನ್ ಬಿಟ್ರೆ E20 ಯಾರು ಹಾಕ್ಸ್ಕೊಳಲ್ಲ, ಪ್ಯೂರ್ ಪೆಟ್ರೋಲ್ಗೆ ಹೋಗ್ಬಿಡ್ತಾರೆ. ಓಕೆ, ಇವಾಗ ಮೈಲೇಜ್ ಬರುತ್ತೆ ಅಂತಾರೆ, ಅಂದ್ರೆ ಬಲವಂತವಾಗಾದ್ರೂ ಸರಿ ನೀನು ಇದನ್ನೇ ಹಾಕ್ಸ್ಕೋಬೇಕು ಅಂತ. ಹೌದು, ಈ ಔಷಧಿ ಕೊಟ್ಟಿದ್ದು ಇದನ್ನೇ ಕುಡಿಬೇಕು ನೀನು ಅಂತ ಹೇಳಿ. ಹೌದು, ಈ ಥರದ ಕಥೆ ಇದೆ. ಹೌದು ಸರಿ, ಹೊಸ ಗಾಡಿ ಕಥೆ ಹೇಳಿ ಇವಾಗ. ಆಯಿತು, ಈ BS3, 4, 6 ಬಿಟ್ಬಿಡಿ, ಹೊಸ ಇಂಜಿನ್ಗೆ ಇದು ಓಕೆನಾ? ತುಂಬ ಚೆನ್ನಾಗಿ ಅದ್ಭುತವಾಗಿ ಅಮೋಘವಾಗಿರುತ್ತೆ ಅದು. ಸರ್, ಹೊಸ ಇಂಜಿನ್ ಇವಾಗ ಬಂದಿರೋದು ಸರ್. ಇವಾಗ E20 ಬಂದ್ಬಿಟ್ಟು ಒಂದು 1 year ಇಂದ ನಾನು ಸ್ಟಿಕ್ಕರ್ ನೋಡ್ತಾ ಇದ್ದೀನಿ ಟ್ಯಾಂಕ್ ಮೇಲೆ, E20 ಕಂಫರ್ಟಬಲ್ ಅಂತ. ಓಕೆ ಓಕೆ, ಅದು ಹೋಗ್ತಾ ಗೊತ್ತಾಗುತ್ತೆ. ಇನ್ನು ಬಂಡವಾಳ ಗೊತ್ತಾಗಿಲ್ಲ, ಇನ್ನೂ ಇಲ್ಲ. ಏನಂದ್ರೆ ಮೈಲೇಜ್ ಅಂತೂ ಇಲ್ಲ, ಕೊಡ್ತಾ ಇಲ್ಲ ಮೈಲೇಜ್ ಇಲ್ಲ, ಗಾಡಿ ಪಿಕಪ್ ಇಲ್ಲ. ಸುಮಾರು ಜನ ಕಸ್ಟಮರ್ದು ಇದೇ ರಿಕ್ವೈರ್ಮೆಂಟು, ಪಿಕಪ್ ಇಲ್ಲ, ಮೈಲೇಜ್ ಇಲ್ಲ. ಇವಾಗ ಇಂಜಿನ್ ಏನೋ ಡ್ಯಾಮೇಜ್ ಆಯಿತು ಅಂದರೆ ಯಾರು ರೆಸ್ಪಾನ್ಸ್ ತೊಗೊತಾರೆ? ಓಕೆ, ಸರಿ, ಇನ್ಶೂರೆನ್ಸ್ ತೊಗೊಳ್ಳಿ ಅಂತಾರೆ. ಯಾವುದು ಇನ್ಶೂರೆನ್ಸ್? ಸರ್, ಎಲೆಕ್ಟ್ರಾನಿಕ್ ಐಟಮ್ಗೆ ಇನ್ಶೂರೆನ್ಸ್ಗೆ ಗ್ಯಾರಂಟಿನೇ ಕೊಡಲ್ಲ ತಾನೆ ಸರ್. ಇವಾಗ ಎಲೆಕ್ಟ್ರಾನಿಕ್ ಐಟಮ್ಗೆ ಶೋರೂಮಿಂದ ನಾವು ಆಚೆ ಎತ್ಕೊಂಡ್ಬಂದ್ರೆ ನಮಗೆ ಐಟಮ್ ಗ್ಯಾರಂಟಿ ಇಲ್ಲ. ಓಕೆ, ಇವಾಗ ಹೆಂಗೆ ಗ್ಯಾರಂಟಿ ಕೊಡ್ತಾರೆ? ಓಡೋವರೆಗೂ ಗ್ಯಾರಂಟಿ ಅಷ್ಟೇ. ಮೇಯ್ನ್ ಆಗಿ ಫ್ಯೂಲ್ ಪಂಪ್ ಹೋಗುತ್ತೆ, ಇಂಜೆಕ್ಟರ್ ಹೋಗುತ್ತೆ, ಅದಕ್ಕೆ ಯಾರು ಗ್ಯಾರಂಟಿ ಕೊಡ್ತಾರೆ? ಓಕೆ, ಅದೇ ಪ್ರಾಬ್ಲಮ್ ಇಲ್ಲಿ.